ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಮೆಮೊರಿ ಬೇಗನೆ ಫುಲ್ ಆಗ್ತಿದ್ರೆ ಮತ್ತು ನೀವು ಯಾವುದೇ ಒಂದು ವೀಡಿಯೋಸ್ ಮತ್ತು ಆಡಿಯೋಸ್, ಪಿಕ್ಚರ್ಸ್ ಯಾವುದನ್ನು ಕೂಡ ಡಿಲೀಟ್ ಮಾಡಬಾರ್ದು. ಡಿಲೀಟ್ ಮಾಡದೇನೆ ಮೊಬೈಲ್ ಮೆಮೊರಿನ ಯಾವ ರೀತಿ ಫ್ರೀ ಮಾಡಬೇಕು ಅನ್ನೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಇಲ್ಲಿ ನೀವು ನೋಡಿದ್ರೆ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ ನಂತರ ಫೋನ್ ಸ್ಟೋರೇಜಲ್ಲಿ ತೋರಿಸುತ್ತೆ ನಿಮ್ಮ ಒಂದು ಮೆಮೊರಿ ಎಷ್ಟಿದೆ ಮತ್ತು ಎಷ್ಟು ಯೂಸ್ ಆಗಿದೆ, ಎಷ್ಟಿದೆ ಅಂತ ಕೂಡ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು 4 ಏನಿರುತ್ತೆ ಅಂತಂದರೆ ನನ್ನ ಒಂದು ಮೊಬೈಲ್ ಮೆಮೊರಿ ಫ್ರೀ ಇರುತ್ತೆ, 4 ಫ್ರೀ ಇರುತ್ತೆ. ನಾವೇನು ನೋಡೋದಂದರೆ 2 ವರೆಗೂ ಕೂಡ ಫ್ರೀ ಮಾಡ್ಕೊಬೋದು. ಅದೇ ರೀತಿ ಅಂದರೆ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಯಾವುದೇ ಒಂದು ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವು ಯಾವ ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡ್ತೀರೋ ಆ ಒಂದು ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡಿದ್ರೆ OT ಸ್ಟುಡಿಯೋ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ OT ಸ್ಟುಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಆ್ಯಪ್ ಇನ್ಫಾರ್ಮೇಷನ್ ಅಂತ ಒಂದು ನಿಮಗೆ ಆಪ್ಷನ್ ಐ ಬಟನ್ ಇರುತ್ತೆ. ಆ ಒಂದು ಐ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಟೋರೇಜ್ ಯೂಸಿಂಗ್ ಅಂತ ಇರುತ್ತೆ. ಸ್ಟೋರೇಜ್ ಯೂಸಿಂಗ್ ಮೇಲೆ ನೀವು ಮಾಡೋಕ್ಕಾಗತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸ್ಟೋರೇಜ್ ಯೂಸಿಂಗ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಕ್ಯಾಚ್ ಡೇಟಾ ಅಂತ ನಿಮಗೆ ಸೆಕೆಂಡ್ ಆಪ್ಷನಲ್ಲಿ ಸಿಗುತ್ತೆ. ಫಸ್ಟ್ ಒಂದು ಕ್ಲಿಯರ್ ಡೇಟಾ ಅಂತ ಇರುತ್ತೆ. ಕ್ಲಿಯರ್ ಡೇಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬಾರ್ದು, ನಿಮ್ಮೊಂದು ಡೇಟಾ ಎಲ್ಲ ಎರೇಸ್ ಆಗಿಬಿಡುತ್ತೆ. ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿರುವಂಥದ್ದು ಯಾವುದಾದ್ರೆ ಅನ್ವಾಂಟೆಡ್ ಇರುತ್ತೆ, ಇದು ನಿಮಗೆ ಯೂಸ್ ಇರಲ್ಲ. ಅನ್ವಾಂಟೆಡ್ ಇರುವಂಥದ್ದು ಏನಾಗಿರುತ್ತೆ ಅಂದರೆ ಸ್ಟೋರೇಜ್ನ ಫುಲ್ ಮಾಡ್ಕೊಂಬಿಟ್ಟಿರುತ್ತೆ. ನಂತರ ಬ್ಯಾಕಿಗೆ ಬರ್ತಾ ಇದ್ದೀನಿ. ಫೈಲ್ ಮ್ಯಾನೇಜರ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಬ್ಯಾಕಿಗೆ ಬಂದು ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಎಲ್ಲವೂ ಕೂಡ ಕ್ಲಿಯರ್ 0 ಆಗಿರುತ್ತೆ. ನಂತರ ಫೈಲ್ ಮ್ಯಾನೇಜರಲ್ಲಿ ನಾವು ಚೆಕ್ ಮಾಡಿದ್ವಿ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಏನಾಗಿರುತ್ತೆ ಅಂದರೆ 80 MB ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ ಫೋನ್ ಸ್ಟೋರೇಜು. ಮತ್ತು ನೀವು ಯಾವ ಅಪ್ಲಿಕೇಶನ್ ಬೇರೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ನಂತರ ಐ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇಮ್ ಸ್ಟೋರೇಜ್ ಯೂಸಿಂಗ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸ್ಟೋರೇಜ್ ಯೂಸಿಂಗ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಕ್ಲಿಯರ್ ಕ್ಯಾಚ್ ಡೇಟಾ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ ನೀವೇನು ಮಾಡೋಕ್ಕಾಗತ್ತೆ, ನೀವು ಯಾವ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀರೋ ಆ ಒಂದು ಅಪ್ಲಿಕೇಶನ್ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊತ ಬಂತಾ ಇದ್ರೆ ಅಂದರೆ ನಿಮ್ಮ ಒಂದು ಫೋನ್ ಸ್ಟೋರೇಜ್ ಏನಾಗುತ್ತೆ ಅಂದರೆ ಫ್ರೀ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಯೂಟ್ಯೂಬ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ದೀನಿ, ಸ್ಟೋರೇಜ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ 176 MB ಏನಿರುತ್ತೆ ಅಂತ ಅಂದರೆ ಅನ್ವಾಂಟೆಡ್ ಇರುತ್ತೆ. ಇದನ್ನು ನಾವು ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬ್ಯಾಕಿಗೆ ಬರ್ತಾ ಇದ್ದೀನಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡ್ಕೊಂಡು 400 MB ವರೆಗೂ ಏನಾಗಿರುತ್ತೆ ಅಂದರೆ ನಮಗೆ ಇಲ್ಲಿ ಫ್ರೀ ಆಗಿರುತ್ತೆ. ಜಸ್ಟ್ 3 ಅಪ್ಲಿಕೇಶನಲ್ಲಿ 400 MB ಫ್ರೀ ಇರುತ್ತೆ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಎಲ್ಲ ಅಪ್ಲಿಕೇಶನ್ ಕ್ಲಿಯರ್ ಮಾಡಿದ್ರೆ ಅಂದರೆ ಹತ್ತಿರ 2 ವರೆಗೂ ಕೂಡ ನಿಮ್ಮ ಒಂದು ಮೆಮೊರಿನ ಎಕ್ಸ್ಪೆಂಡ್ ಮಾಡ್ಕೊಬೋದು. ಗೈಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.